ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವತಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಪ್ರತಿ ವಾರ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಸಂಧ್ಯಾವಂದನೆಯ ಒಂದೊಂದು ಅಂಗಗಳ ಅರ್ಥವನ್ನು ಯಥಾಮತಿಯಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅತ್ಯಂತ ಅವಶ್ಯಕವಾಗಿ ಸಂಧ್ಯಾವಂದನೆಯಲ್ಲಿ ಮಾಡುವಂತಹ ಒಂದು ಕ್ರಿಯೆ ಅಥವಾ ಒಂದು ಕರ್ಮ, ಅದು ಮಾರ್ಜನ. ಮೃಜ್ಯತೆ ಇತಿ ಮಾರ್ಜನಂ ಅಂತ ಒಂದು ಮಾತು. ಅಂದರೆ ನಮ್ಮ ದೇಹವನ್ನು ಶುದ್ಧ ಮಾಡೋದಾದ್ದರಿಂದ ಅದಕ್ಕೆ ಮಾರ್ಜನ ಅಂತ ಕರೆದಿದ್ದಾರೆ. ಇದರಿಂದ ಭಾವ ಶುದ್ಧಿ ಆಗಲಿಕ್ಕೆ ಸಾಧ್ಯ. ಭೂಮಿಯಲ್ಲಿ ಜನಿಸುವಂತಹ ಎಲ್ಲ ವಸ್ತುಗಳು ತತ್ ಅಂದರೆ ಆಪಹ, ನೀರಿನಿಂದಲೇ ಅದು ಬದುಕೋದು. ನೀರಿಲ್ಲ ಅಂದರೆ ಯಾವ ಪ್ರಾಣಿನೂ ಬದುಕೋದಿಲ್ಲ. ಹಾಗಾಗಿ ಆ ಪ್ರಾಣದೇವರ ಒಂದು ಅನುಗ್ರಹದಿಂದ, ಅಂದರೆ ಈ ಶರೀರವನ್ನು ಕೊಟ್ಟಿರುವಂಥದ್ದು ಆ ಪ್ರಾಣದೇವರ ಅಂತರ್ಯಾಮಿಯಾಗಿರುವಂಥ ಭಗವಂತ, ಅದರ ಸ್ಮರಣೆನೂ ಆಗಲಿ ಅನ್ನೋ ದೃಷ್ಟಿಯಿಂದ ಮಾರ್ಜನವನ್ನು ಮಾಡಿಕೊಳ್ಬೇಕು. ಅದರಲ್ಲೂ ರಜಸ್ತಮೋ ಮೋಹಜಾತಾನ್, ರಜೋಗುಣದಿಂದ, ತಮೋಗುಣದಿಂದ, ಅಜ್ಞಾನದಿಂದ ಎದ್ದಾಗ ಮಲಗಿದಾಗ ಕನಸಿನಲ್ಲಿ ಮಾತು ಮನಸ್ಸು ಶರೀರದಿಂದ ಮಾಡಿರುವಂತಹ ಎಲ್ಲ ಪಾಪಗಳ ಪರಿಹಾರ ಈ ಮಾರ್ಜನದಿಂದ, ಅಘಮರ್ಷಣ ಸೂಕ್ತದಿಂದ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ವಾಂಗ್ಮನ ಕಾಯಜಾನ್ ದೋಷಾನ್, ಮಾತು ಮನಸ್ಸು ಶರೀರ ಈ ಮೂರರಿಂದ ಆಗಿರುವಂತಹ ಎಲ್ಲ ಪಾಪಗಳ ಪರಿಹಾರ ಅದು ಮಾರ್ಜನದಿಂದ ಆಗ್ತದೆ. ಅದಕ್ಕೋಸ್ಕರವಾಗಿ ಮಾರ್ಜನೆಯನ್ನು ಶಾಸ್ತ್ರಕಾರರು ಸಂಧ್ಯಾವಂದನೆಯಲ್ಲಿ ಇಟ್ಟಿರುವಂಥದ್ದು. ನಾನೀಗ ಹೇಳಿದ ಹಾಗೆ ಮೃಜ್ ಅನ್ನೋಂಥ ಧಾತುವಿನಿಂದ ಹುಟ್ಟಿರುವಂಥದ್ದು. ಮೃಜ್ ಅಂದರೆ ಸ್ವಚ್ಛ ಮಾಡು, ಶುದ್ಧ ಮಾಡು. ಮೃಜ ಶೌಚಾಲಂಕಾರಯೋಹೋ ಅಂತ ಇದೆ ಧಾತುಪಾಠದಲ್ಲಿ ಹೇಳ್ತಾರೆ. ಹಾಗಾಗಿ ಮಾರ್ಜನ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ನೆನಪಿಟ್ಟುಕೊಳ್ಳುವಂಥದ್ದೇನಪ್ಪ, ಶುದ್ಧವನ್ನಾಗಿ ಮಾಡುವಂಥದ್ದು. ಅದರಲ್ಲೂ ಕಾಲ, ಅಗ್ನಿ, ಜ್ಞಾನ, ಕರ್ಮ, ಮೃದು, ವಾಯು, ಮನಸ್ಸು, ತಪಸ್ಸಿನ ಬಲ, ಪಶ್ಚಾತ್ತಾಪ, ಉಪವಾಸ ಇವೆಲ್ಲವೂ ವ್ಯಕ್ತಿಯನ್ನ ಶುದ್ಧರನ್ನಾಗಿ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಹೇಳಿರುವಂಥದ್ದು ಮಾರ್ಜನಂ ನಾಮ ಶಿರಸಿ ಪ್ರೋಕ್ಷಣಂ. ಮಾರ್ಜನ ಅಂದರೆ ಶುದ್ಧವಾದ ಮಂತ್ರವನ್ನು ಹೇಳ್ತಾ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು. ಹೇಗೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಮಾರ್ಜನವನ್ನು? ಸೌಟಲ್ಲಿ ನೀರು ತಗೊತಾರೆ, ಬಲಗೈಯಿಂದ ಪ್ರೋಕ್ಷಣೆ ಮಾಡ್ಕೊಳ್ತಾ ಇರ್ತಾರೆ. ಅದು ಸರಿನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ವಿನಾಯಸ್ತು ರಸೈಂ ಕುರ್ಯಾತ್ ಸಂಧ್ಯಾಕಾಲೇಶು ಮಾರ್ಜನಂ. ಮಾರ್ಜನ ಮಾಡಬೇಕಾದ್ರೆ ನಿಮಗೆ ಕಡ್ಡಾಯವಾಗಿ ನಿಮ್ಮ ಕೈಯಲ್ಲಿ ಏನಿರಬೇಕು? ತುಳಸಿ ಇರಲೇಬೇಕು. ತುಳಸಿ ಸಹಿತವಾಗಿ ನಿರ್ಮಾಲ್ಯ ತೀರ್ಥದಿಂದ ಅಥವಾ ಕುಶದಿಂದ ಅಂದರೆ ದರ್ಬೆಯಿಂದ ನೀವು ಮಾರ್ಜನವನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಫಲ ಬರೋದಿಲ್ಲ. ಯಾಕೆ ದರ್ಬೆಯಿಂದ ಮಾಡ್ಕೊಳ್ಬೇಕು, ತುಳಸಿಯಿಂದಲೇ ಯಾಕೆ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳಿದರೆ
ವ್ಯಾಸಸ್ಮೃತಿ ಪಂಚ ಸಂಸ್ಕಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ. ತುಳಸಿ ಪತ್ರ ಗಲಿತಂ ಯಸ್ತೋಯಂ ಶಿರಸಾ ವಹೇತ್ ಗಂಗಾ ಪ್ರಣಮ್ಯನಪ್ನೋತಿ ಶತಧೇನು ಫಲಂ ಲಭೇತ್. ದರ್ಬೆ ಅಥವಾ ತುಳಸಿಯಿಂದ ನಿರ್ಮಾಲ್ಯವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ, ಅದರಿಂದ ಮಾರ್ಜನ ಮಾಡಿಕೊಂಡ್ರೆ ಗಂಗಾ ಸ್ನಾನ ಮಾಡಿದ ಫಲ, ಜೊತೆಗೆ 100 ಗೋದಾನ ಮಾಡಿದ ಫಲ. ಒಂದು ಗೋದಾನ ಮಾಡೋದೇ ಜೀವಮಾನದಲ್ಲಿ ಬಹಳ ಕಷ್ಟ ಇವತ್ತಿನ ಕಲಿಯುಗದಲ್ಲಿ. ಅಂಥದ್ರಲ್ಲಿ 100 ಗಂಗಾ ಸ್ನಾನ ಮಾಡೋದು ದುರ್ಲಭ, ಆ ಫಲ ಬರ್ತದೆ. 100 ಗೋದಾನ ಮಾಡಿದ ಫಲ. ಮಂತ್ರಪೂತಂ ಜಲಂ ಯಸ್ಮಾತ್ ಆಪೋ ಇಷ್ಟೇತಿ ಮಂತ್ರಿತಂ. ಎಲ್ರಿಗೂ ಸಂಧ್ಯಾವನೆ ಮಾಡೋರಿಗೆ ಗೊತ್ತಿರುವಂಥದ್ದೇ. ಆಪೋ ಇಷ್ಟ ಅನ್ನುವಂಥ ಮಂತ್ರದಿಂದ ಯಾರು ಪ್ರೋಕ್ಷಣಾದಿಗಳನ್ನು ಮಾಡ್ಕೊಳ್ತಾರೋ ಆಯಾ ಅಂಗಗಳು ಎಲ್ಲವೂ ಶುದ್ಧವಾಗ್ತಾವಪ್ಪ. ಇನ್ನು ತುಳಸಿ ಸಹಿತವಾಗಿ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳಿದರು. ನೀವು ಮಾರ್ಜನ ಮಾಡೋ ಸಂದರ್ಭದಲ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಳ್ತಾರೆ. ಯಾವ ಪಾತ್ರೆ ಆಗಿರಬೇಕದು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾರೆ, ಔದುಂಬರೆ ಅಥಾ ಸೌವರ್ಣೆ ರಜತೆ ದಾರು ಸಂಭವೇ. ಸುವರ್ಣದ್ದಾಗಿರಬಹುದು, ತಾಮ್ರದ್ದಾಗಿರಬಹುದು, ಬೆಳ್ಳಿದಾಗಿರಬಹುದು, ಅತ್ತಿ ಗಿಡದಿಂದ ಮಾಡಿದ ಪಾತ್ರೆಯಲ್ಲಾಗಿರಬಹುದು, ಪ್ರತ್ಯೇಕವಾಗಿ ಮಾರ್ಜನವನ್ನು ಮಾಡಿಕೊಳ್ಳಬಹುದು. ಶಾಸ್ತ್ರ ಹೇಳ್ತದೆ. ಈಗೆಲ್ಲ ಲೋಕ ರೂಢಿಯಲ್ಲಿ ಬಂದಿರೋದೇನೋ ತಾಮ್ರದ ಸೌಟ್ ಇರ್ತದೆ ಅಥವಾ ಬೆಳ್ಳಿ ಸೌಟ್ ತೊಗೊಂಡಿರ್ತಾರೆ, ಅದರಲ್ಲಿ ಪ್ರೋಕ್ಷಣೆ ಮಾಡಿಕೊಳ್ತಾರೆ. ಶಾಸ್ತ್ರದಲ್ಲೇ ಹೇಳಿರುವಂಥದ್ದು ಸುವರ್ಣ, ರಜತ, ತಾಮ್ರ ಯಾವುದಾದ್ರೂ ಸರಿ. ಇನ್ನು ಬೇರೆಯವರು ಉಪಯೋಗಿಸಿ ಬಿಟ್ಟಿದ್ದ ನೀರಿಂದ ಯಾವುದೇ ಕಾರಣಕ್ಕೂ ನಾವು ಮಾರ್ಜನ ಮಾಡಿಕೊಳ್ಳಬಾರ್ದು. ಇನ್ನು ಕೆರೆ, ನದಿ, ತಟಾಕ ಪ್ರದೇಶಗಳಲ್ಲಿ ಹೋಗಿರ್ತೀರಿ, ಅವಾಗ ಎಲ್ಲಿ ಸೌಟ್ ಸಿಗ್ತದೆ ನಿಮಗೆ? ಪಾತ್ರೆ ಎಲ್ಲಿ ಸಿಗ್ತದೆ? ಎಡಗೈಯಿಂದಲೇ ಅದನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಎಡಗೈಯಲ್ಲಿ ಹಾಕ್ಕೋಬೇಕು, ಬಲಗೈಯಿಂದ ನೀರು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತಾರೆ. ಅದರಲ್ಲೂ ಎಡಗೈಯಲ್ಲಿ ಉದ್ಧರಣೆ ಹಿಡ್ಕೊಂಡು ಬಲಗೈಯಿಂದ ತುಳಸಿ ಅಥವಾ ದರ್ಬೆಯಿಂದ ಉಗುರು ಸ್ಪರ್ಶ ಆಗದೇ ಇರೋ ರೀತಿ ಆ ಪ್ರೋಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ ಮಂತ್ರಪೂರಿತವಾಗಿ, ಅದಕ್ಕೆ ಅಪರೂಪದ ಫಲವನ್ನು ಹೇಳಿದ್ದಾರೆ. ಇನ್ನು ಶಿರಸ್ಸಿನಿಂದ ಅಂದರೆ ಮಾತು ಹೇಳ್ತಾರೆ, ಆಪೋ ಇಷ್ಟ ಅನ್ನುವಂತಹ ಮಂತ್ರದಿಂದ ಪಾದದಿಂದ ಹಿಡಿದು ಶಿರಸ್ಸಿನವರೆಗೆ ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತಾರೆ. ಮಾಡಿಕೊಳ್ಳೋ ವಿಧಾನವನ್ನು ಹೇಳಿದರು ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರೆ. ತಲೆ, ಭೂಮಿ ಮತ್ತು ಆಕಾಶ ಮೂರನ್ನು ವಿಭಾಗ ಮಾಡಿದರೆ ಅದಕ್ಕೆ ಮೊದಲು ಹೇಳ್ತಾರೆ, ಮೊದಲನೇ ಮಂತ್ರ ಪಾದಕ್ಕೆ, ಎರಡನೇದ್ದು ಶಿರಸ್ಸಿಗೆ, ಮೂರನೇದ್ದು ಹೃದಯಕ್ಕೆ. ಅಂದರೆ ಮೊದಲು ಕೆಳಗೆ ಪಾದಕ್ಕೆ, ಆಮೇಲೆ ತಲೆಗೆ, ಆಮೇಲೆ ಮಧ್ಯಭಾಗಕ್ಕೆ. ಎರಡನೇ ಸಲ 9 ಮಂತ್ರ ಇರುವಂಥದ್ದು. 9 ಮಂತ್ರದಲ್ಲಿ 3 ಸಾರಿ ಮಾಡಬೇಕು ಅಂತಾರೆ. 3 9. ಪಾದ, ತಲೆ, ಹೃದಯ, ಆಕಾಶ, ಭೂಮಿ, ಶಿರಸ್ಸು, ಶಿರಸ್ಸು, ಆಕಾಶ ಮತ್ತು ಭೂಮಿ, ಈ ರೀತಿಯಾಗಿ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅಂತಾರೆ. ಇನ್ನು ಓಂಕಾರ ಸಹಿತವಾಗಿ ಪ್ರತಿ ರುಕ್ಕಿನನ್ನು ಹೇಳಬೇಕು, ಹೇಳಿ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅಂತಾರೆ. 9 ಸಾರಿ ಇದೆ, ನಾನೀಗ ಹೇಳಿಬಿಡ್ತೀನಿ, ಬೇಕಂದ್ರೆ ಬರ್ಕೊಳ್ಬೋದು. ನೆಲ, ತಲೆ, ಆಕಾಶ, ತಲೆ, ಆಕಾಶ, ನೆಲ, ಆಕಾಶ, ನೆಲ ಮತ್ತು ತಲೆ, ಹೀಗೆ 9 ಭಾಗಗಳಲ್ಲಿ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು. ನೆಲ ಅಂದರೆ ಪಾದಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತಾರೆ. ನೆಲ ಅಂದರೆ ಕಾಲುಗಳು, ಆಕಾಶ ಅಂದರೆ ಹೃದಯ. ಪ್ರಮಾಣದ್ವಾರ ಇಲ್ಲಿ ಹೇಳಿರುವಂಥದ್ದು ಅಂದರೆ
ಪಾದದ ಸ್ಥಾನ ಭೂಲೋಕವಾಗಿರುವಂಥದ್ದು, ಹಾಗೆ ಹೃದಯದೊಳಗಿರುವಂಥ ಆಕಾಶ ಸ್ಥಾನವಾಗಿರುವಂಥದ್ದು. ಭೂಮೋ ಅಂದರೆ ಭೂಮಿಯಲ್ಲಿ, ಭೂಮಿಗೆ ಸಂಬಂಧವಾದಂತಹ ಪಾದದಲ್ಲಿ ಅಂತ ಶಾಸ್ತ್ರಕಾರ ಹೇಳಿರುವಂಥದ್ದು. ಇನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಹೆಂಗೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು, ಯಾವ ಬೆರಳಿನಿಂದ ಪ್ರೋಕ್ಷಣೆ ಮಾಡ್ಕೊಳ್ಬೇಕು, ಅದಕ್ಕೂ ಒಂದು ಸ್ವಲ್ಪ ಜಿಜ್ಞಾಸೆ ಇದೆ ಭಾಳ ಜನಕ್ಕೆ. ಅದಕ್ಕೆ ಶಾಸ್ತ್ರಕಾರರು ಉತ್ತರ ಕೊಟ್ಬಿಟ್ಟಿದ್ದಾರೆ. ಆಪೋ ಇಷ್ಟೇತಿ ಸೂಕ್ತೇಶು ಮೃಗೀ ಮುದ್ರೇಣ ಮಾರ್ಜನಂ. ಮೃಗೀ ಮುದ್ರಾ ಅಂತ ಇದೆ. ಮೃಗೀ ಮುದ್ರಾ ಅಂದರೆ ಇದೆ, ಇಲ್ಲಿ ಕಾಣುತ್ತಲ್ಲ ಹೀಗೆ ಎರಡು ಬಟ್ಟು, ಈ ಮಧ್ಯದ ಭಾಗದಲ್ಲಿ ತುಳಸಿ ಅಥವಾ ದರ್ಬೆಯನ್ನು ಇಟ್ಕೊಳ್ಬೇಕು ಅಂತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಅನ್ಯ ಮುದ್ರೇಣ ಯಃ ಕುರ್ಯಾತ್, ಯಾವುದೇ ಕಾರಣಕ್ಕೂ ಬೇರೆ ಮುದ್ರೆ ಬಳಸಬಾರದು. ನಾನೀಗ ಹೇಳಿದ್ನಲ್ಲ ಅದನ್ನು ಮಂತ್ರದಲ್ಲೂ ಹೇಳಿದ್ದಾರೆ. ತರ್ಜನಿ ಮಧ್ಯಮಾಭ್ಯಾಮೋ ರುಚೀನಾಂ ದೈವತೈನ ವೈ. ತರ್ಜನಿ ಬೆರಳು, ಮಧ್ಯಮ ಬೆರಳು, ಇವುಗಳ ಮಧ್ಯಭಾಗದಲ್ಲಿ ಇವೆರಡೂ ಸೇರಿಸಿದರೆ ಅದಕ್ಕೆ ಮೃಗೀ ಮುದ್ರಾ ಅಂತ ಕರೀತಾರೆ. ಇವೆರಡರ ಮಧ್ಯದಲ್ಲಿ ತುಳಸಿಯನ್ನು ಧಾರಣೆ ಮಾಡಿ ಭಗವಂತನಿಗೆ ಏರಿಸಿರುವಂಥದ್ದು, ಅದರಿಂದ ಪ್ರೋಕ್ಷಣೆ ಮಾಡಿಕೊಟ್ಟು ಎಲ್ಲ ರಾಕ್ಷಸರು, ದೈತ್ಯರು, ನಮ್ಮ ಶರೀರದಲ್ಲಿರುವಂಥವರು, ನಾವು ಮಾಡಿರುವಂಥ ಪಾಪಗಳು ಎಲ್ಲವೂ ಪರಿಹಾರ ಆಗ್ತಾ ಇದ್ದಾವೆ. ಆಪೋ ಇಷ್ಟ ಮಯೋಭುವಃ, ಪಾದದ ಮೇಲೆ ಪ್ರೋಕ್ಷಣೆ, ತಾನವೂರ್ಜೆ ದದಾತನಃ, ಶಿರಸ್ಸಿನ ಮೇಲೆ ಪ್ರೋಕ್ಷಣೆ, ಹೀಗೆ 9 ಮಂತ್ರದಿಂದ ಮಾಡಿಕೊಳ್ಳುವಂಥ ವಿಧಾನವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಮಾರ್ಜನ ನಾವೇನು ಮಾಡ್ತೀವಲ್ಲ, ಆ ನೀರು ಚೆನ್ನಾಗಿ ಎಲ್ಲ ಕಡೆ ತಾಕಬೇಕು, ಹಾಗೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ನೀರನ್ನು ನೋಡಿದ ಆದ ಮೇಲೆ ಕಣ್ಣಿನಿಂದ ನೋಡಿ ಆಮೇಲೆ ಎಡಭಾಗಕ್ಕೆ ಚೆಲ್ಲಬೇಕು ಅಂತಾರೆ, ಎಲ್ಲ ಮುಗಿದ ಮೇಲೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಧಾರಾಕಾರವಾಗಿ ಬೀಳ್ತಿರುವಂತಹ ಸೂರ್ಯನ ನೀರು ಅಂದರೆ ಮಳೆ ನೀರಾಗಲಿ ಅಥವಾ ಮೇಲಿಂದ ಬಿದ್ದಿರೋ ನೀರಾಗಲಿ ಸಂಧ್ಯಾವಂದನೆಗೆ ಪ್ರಶಸ್ತವಾದದ್ದಲ್ಲ, ಅದರಿಂದ ಸಂಧ್ಯಾವಂದನೆ ಮಾಡಬಾರದು ಅಂತಾರೆ. ಇನ್ನು ಮಾರ್ಜನೆಯನ್ನು ಮಾಡೋದ್ರಿಂದ ಜಲಾಭಿಮಾನಿ ದೇವತೆಗಳು ಅಂತೇನಿದ್ದಾರಲ್ಲ ಅವರು ಜ್ಞಾನವನ್ನು ಬಲವನ್ನು ಕೊಡ್ತಾರೆ. ಮೋಕ್ಷಕ್ಕೆ ಬೇಕಾಗಿರೋದೇ ಜ್ಞಾನ. ಕರ್ಮ ಎಲ್ಲರೂ ಮಾಡ್ತಾರೆ, ಭಾಳ ಜನ ಮಾಡ್ತಾರೆ ಕರ್ಮವನ್ನು, ಆದರೆ ಯಾಕೆ ಫಲ ಬರೋದಿಲ್ಲ ಅಂದರೆ ಜ್ಞಾನಪೂರ್ವಕವಾಗಿ ಮಾಡಿಲ್ಲ. ಈಗ ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ ಊಟ ಮಾಡ್ತಿರ್ತಾರೆ, ಜಾಮೂನನ್ನು ಹಾಕ್ತಾರೆ, ಮೈಸೂರು ಪಾಕು ಹಾಕ್ತಾರೆ, ಆದರೆ ನೀವು ತಿಳಿದು ತಿನ್ನಬೇಕು ಇದು ಮೈಸೂರು ಪಾಕು ಇದು ಜಾಮೂನು ಅಂತ ವ್ಯತ್ಯಾಸ ಇದೆ, ಎರಡು ಒಂದೇ ಅಲ್ಲ. ಆ ಜ್ಞಾನ ನಿಮಗೆ ಬೇಕು, ಅದನ್ನಿಲ್ಲಿ ಶಾಸ್ತ್ರಕಾರ ಹೇಳಿರುವಂಥದ್ದು. ಅಂದರೆ ನಾವು ಪ್ರೋಕ್ಷಣೆ ಮಾಡಿಕೊಳ್ಳುವಂತಹ ಈ ತೀರ್ಥ, ದೇವರಿಗೆ ಏರಿಸಿರುವಂತಹ ತುಳಸಿ ದಳದಿಂದ ಮಾಡಿಕೊಳ್ಳುವಂತಹ ಮಂತ್ರಪೂರಿತವಾದ ತೀರ್ಥ ನಮ್ಮನ್ನು ಶುದ್ಧ ಮಾಡ್ತದೆ, ನಮ್ಮ ಶರೀರವನ್ನು ಶುದ್ಧ ಮಾಡ್ತದೆ, ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಅಂತ ಅನುಸಂಧಾನಪೂರ್ವಕವಾಗಿ ಮಾಡಿದಾಗ ಅದಕ್ಕೆ ಫಲ ಇದೆ. ಮಾರ್ಜನ ಮಾಡಬೇಕಾದ್ರೆ ನಾನು ಮೊನ್ನೆನೇ ಹೇಳಿದ್ದೇನೆ, ಋಷಿ ಛಂದಸ್ಸು ದೇವತೆ ಬೇಕೇ ಬೇಕು. ಎಲ್ಲ ಮಂತ್ರಗಳಿಗೂ ಋಷಿ ಛಂದಸ್ಸಿದೆ. ಅಂಬರೀಷ ಸಿಂಧುದ್ವೀಪ, ಅಂಬರೀಷ ಸಿಂಧುದ್ವೀಪ ಋಷಿಗಳು, ಅಂಬರೀಷನ ಮಗ. ಅಪ ದೇವತೆ, ಮೊದಲನೇದಾಗಿ ಋಷಿಗಳು ಹೇಳಿದರು ಮಾರ್ಜನಕ್ಕೆ, ಸಿಂಧುದ್ವೀಪ ಋಷಿ. ಅಪದೇವತ ಭಗವಂತನ ಹೆಸರು. ಆ ಅಂದರೆ ಸಕಲ ರೀತಿಯಿಂದ ಪಾಲಿಸುವಂಥವನು, ಎಲ್ಲರನ್ನ ಪಾಲಿಸ್ತಾನೆ ಎಲ್ಲ ರೀತಿಯಿಂದ. ದೇವರ ಒಂದು ಸಂವಿಧಾನದಲ್ಲಿ ಪಕ್ಷಪಾತ ಅನ್ನೋದಿಲ್ಲ, ಎಲ್ಲರನ್ನೂ ಸಮನಾಗಿ ಪಾಲಿಸ್ತಾನೆ. ಸಮನಾಗಿ ಪಾಲಿಸೋದು ಅಂದ್ರೇನು, ಅದು ಬಹಳ ಜನಕ್ಕೆ ಒಂದು ಜಿಜ್ಞಾಸೆ ಇದೆ. ಸಮನಾಗಿ ಪಾಲಿಸೋದು ಅಂದ್ರೇನು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ, ಏನದರ ಅರ್ಥ? ಈ ಉದಾಹರಣೆಗೆ ಊಟಕ್ಕೆ ಕೂತಿರ್ತಾರಪ್ಪ, 60 ವರ್ಷದ ವಯಸ್ಸಾಗಿರೋರು ಕೂತಿರ್ತಾರೆ, ಒಂದು 35 ವರ್ಷದ ಒಬ್ಬ ಹುಡುಗ ಕೂತಿರ್ತಾನೆ, 10-12 ವರ್ಷದ ಹುಡುಗನೂ ಕೂತಿರ್ತಾನೆ. ಸಮನಾಗಿ ನೋಡ್ಕೊಳ್ರಿ ಅಂದರೆ ಅಡಿಗೆ ಮಾಡಿದ್ದಾರೆ, ಚಪಾತಿನೋ ಇಡ್ಲಿನೋ ಮಾಡಿದ್ದಾರೆ, ಸಮನಾಗಿ ನೋಡ್ಕೊಳ್ರಿ ಅಂದರೆ ಎಲ್ರಿಗೂ 20-20 ಹಾಕಿದರೆ ಸಮನಾಗಿ ನೋಡ್ಕೊಳ್ಳೋದು ಅಂದ್ರೇನು? ಅವರವರ ಯೋಗ್ಯತಾನುಸಾರವಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರೀತಿಯಿಂದ ಹಾಕೋದೇ ಹೊರತು ಸಮನಾಗಿ ನೋಡಿದ್ದಾರೆ ತಾರತಮ್ಯ ಮಾಡಬೇಡ್ರಿ ಅಂದರೆ
ಜ್ಞಾನ ಇಲ್ಲ, ವಿವೇಕ ಇಲ್ಲ ಅಂತ ತೋರಿಸ್ತದೆ. ಹಾಗೆ ಭಗವಂತ ಅಪ ಅಂದರೆ ಸಕಲರನ್ನ ಪಾಲಯತಿ, ಸರಿಯಾಗಿ ಪಾಲನೆ ಮಾಡ್ತಾನೆ ಅವರವರ ಯೋಗ್ಯತಾನುಸಾರ. ಇನ್ನು ಛಂದಸ್ಸು, ಗಾಯತ್ರಿ ಛಂದಸ್ಸು. ಪ್ರತಿ ರುಕ್ಕಿಗೂ ಮೂರು ಪಾದ ಇರುವಂಥದ್ದು ಗಾಯತ್ರಿ ಛಂದಸ್ನಲ್ಲಿರುವಂಥ ನಿಯಮ. ಅದನ್ನಿಲ್ಲಿ ಹೇಳ್ತಾರೆ. ಒಟ್ಟು 24 ಅಕ್ಷರಗಳದ್ದು ಮಂತ್ರ ಅದು ಗಾಯತ್ರಿ ಛಂದಸ್ಸು ಅಂದರೆ. ಗಾಯತ್ರಿ ಮಂತ್ರ ಇರೋದು 24 ಅಕ್ಷರ. ಆಚಾರ್ಯರು ಭಾಷ್ಯದೊಳಗೆ 1 ಲಕ್ಷ್ಮೀದೇವಿ, 2 ಸರಸ್ವತಿ, 3 ಭಾರತಿ, 4 ಗರುಡ, 5 ಸ್ವಾಹ, ಹೀಗೆ ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿ ದೇವತೆಗಳನ್ನು ಹೇಳಿದ್ದಾರೆ. ನೀವು ಪ್ರೋಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಈ ಛಂದಸ್ಸಿನ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಪ್ರೋಕ್ಷಣೆ ಮಾಡಿಕೊಂಡಿದ್ದೇ ಆದರೆ ಅದಕ್ಕೆ ಫಲ ಬರ್ತದೆ. ಇನ್ನು ಗಾಯತ್ರಿ ಛಂದಸ್ಸಿನಲ್ಲಿರುವಂತಹದ್ದು ಈ ಮಾರ್ಜನ ಮಂತ್ರ. ಆಪೋ ಇಷ್ಟ ಮಯೋಭವಃ ಎಲ್ರಿಗೂ ಗೊತ್ತಿರುವಂತಹ ಮಂತ್ರ. ಈ ಮಂತ್ರದಿಂದ ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಇನ್ನು ಯಜುರ್ವೇದಿಗಳು, ಋಗ್ವೇದಗಳಿಗೆ ದೇವತಾ ಋಷಿ ಛಂದಸ್ಸು ಹೇಳಿ ಉಚ್ಚಾರ ಮಾಡಬೇಕು. ಯಜುರ್ವೇದದಲ್ಲಿ ದೇವತಾ ಋಷಿ ಛಂದಸ್ಸು ಅವರ ನಿಯಮ ಹಾಗೆ ಹೇಳಿರುವಂಥದ್ದು, ಅವರು ಆ ರೀತಿಯಾಗಿ ಮಾಡ್ತಾರೆ. ಇನ್ನು ಮಾರ್ಜನ ಮಂತ್ರ ಇದೆಯಲ್ಲ, ಅದು ಏನು ಹೇಳಲಿಕ್ಕೆ ಹೊರಟಿದೆ ಅದನ್ನು ತಿಳ್ಕೊಳ್ಬೇಕಲ್ಲ, ಅದು ಅತ್ಯಂತ ಅವಶ್ಯಕ. ನಾನೀಗ ಹೇಳಿದ ಹಾಗೆ ಅಪ ಅಂದರೆ ಹೇ ಅಪಹ, ಉದಕದಲ್ಲಿ ವಾಸ ಮಾಡುವಂತಹ ಜಲಾಭಿಮಾನಿ ದೇವತೆಗಳೇ, ಆ ಸಮಂತ ಎಲ್ಲ ರೀತಿಯಿಂದಲೂ ಆ ನೀರಿನಲ್ಲಿ ವಾಸ ಮಾಡುವಂತಹ ಜಲಾಭಿಮಾನಿ ದೇವತೆಗಳು ಮತ್ತು ನಾರಾಯಣ ಎಲ್ಲರಲ್ಲಿ ನಿಂತು ಪ್ರೇರಣೆ ಮಾಡುವಂತಹ ಹೇ ನಾರಾಯಣ, ನೀನು ಸರ್ವವೇದ ಪ್ರತಿಪಾದ್ಯನಾದಂಥವನು, ಸೃಷ್ಟಿಕರ್ತನಾದಂಥವನು, ಲಯಕರ್ತನಾದಂಥವನು, ಪಾಲನೆ ಮಾಡುವಂಥವನು. ನಿನಗೆ ನಾ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ನಮಗೆ ತಾನ ಊರ್ಜೆ ದದಾತನಃ, ಒಳ್ಳೆಯ ಉತ್ಕೃಷ್ಟವಾದ ಜ್ಞಾನವನ್ನು ನಮಗೆ ನೀಡು. ಮಹೇರ್ಣಾಯ ಚಕ್ಷಸೆ, ವಿಶೇಷವಾದ ಜ್ಞಾನವನ್ನು, ರಮಣೀಯವಾಗಿರುವಂತಹ ಅತ್ಯಂತ ಮಂಗಲಕರವಾದಂತಹ ನಿನ್ನ ಪಾದದ ಜ್ಞಾನವನ್ನು ಕೊಟ್ಟು ನಮ್ಮ ಮೇಲೆ ಅನುಗ್ರಹವನ್ನು ಮಾಡು. ಅಷ್ಟೇ ಅಲ್ಲ, ಅಜ್ಞಾನದಿಂದ ಅನೇಕ ಪಾಪಗಳನ್ನು ಮಾಡ್ತೀವಿ. ಕಾಯ ವಾಚ ಮನಸ ನಿತ್ಯದಲ್ಲಿ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ವಿಶೇಷವಾಗಿ ಪುತ್ರ ಪೌತ್ರಾದಿಗಳನ್ನು ನಾವಷ್ಟೇ ಧರ್ಮ ಮಾಡೋದಲ್ರಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲರೂ ಮಾಡಬೇಕಲ್ಲ, ಆ ರೀತಿಯಾಗಿ ಪ್ರಚೋದನೆಯನ್ನು ಮಾಡು. ಅಪಹ, ಅಪಶಬ್ದವಾಚನಾದ ಅಪಹ ಭಗವಂತ. ನಹ ಅಂದ್ರೆ ನನಗೆ, ಜೊತೆಗೆ ಜನಯತ ಪ್ರಾದುರ್ಭೂತನಾಗಿರುವಂಥ ಹೇ ಭಗವಂತ, ನಮ್ಮೆಲ್ಲರನ್ನ ಪ್ರೇರಣೆ ಮಾಡು. ಸೂರ್ಯಾಂತರ್ಗತನಾಗಿರುವಂತಹ ಅಪವಾಚ್ಯನಾಗಿರುವಂತಹ ಆ ಪಾಲನೆ ಅಂತ ಹೇಳ್ತಾರಲ್ಲ, ಹಾಗೆ ಅಪಶಬ್ದದಿಂದ, ಆಪ ಅಂದರೆ ನೀರು, ನೀರಿನ ಅಭಿಮಾನ ದೇವತೆ ಆಗಿರುವಂತಹ ನಾರಾಯಣ ನಮ್ಮ ಎಲ್ಲ ಪಾಪಗಳನ್ನು ಕಳೆದು ನಮಗೆ ಜ್ಞಾನ, ಅನ್ನ, ಬಲ, ಮೋಕ್ಷವನ್ನು ನೀನು ಕೊಡ್ಲಿಕ್ಕೋಸ್ಕರವಾಗೇ ಪ್ರಾದುರ್ಭೂತನಾದಂಥವನು. ಆ ಪಾಪನಾಶನ ದ್ವಾರ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡು ಅಂತ ಹೇಳಿ ಶಾಸ್ತ್ರ ನಮಗೆ ಹೇಳಿರುವಂಥದ್ದು. ಪುನರ್ಮಾರ್ಜನ ಇದೆ ಋಗ್ವೇದಗಳಿಗೆ, ಅದನ್ನು ಆ ಮಂತ್ರದಿಂದಲೇ ನಾವು ತಿಳಿಯುವಂಥದ್ದು. ಇದಾದ ಮೇಲೆ ಇದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ. ಈ ಮಾರ್ಜನದಲ್ಲಿ ಬರುವಂತಹ ಮಂತ್ರ ಜಿಷ್ಣೋರಶ್ವಸ್ಯ ವಾಜಿನಾಹ, ಯಜುರ್ವೇದದಲ್ಲಿ ಬರುವಂತಹ ಮಂತ್ರ ಇದು. ಅವರಿಗೆ ಪುನರ್ವರ್ಜನದಲ್ಲಿರುವಂತಹ ಮಂತ್ರ ಜಿಷ್ಣೋರಶ್ವಸ್ಯ ವಾಜಿನಾಹ ದಧಿಕ್ರಾವಣ ಹಕಾರಿಷಂ ನಃ ಮುಖ. ಆ ಮಂತ್ರದಿಂದ ಅವರು ಸಂಧ್ಯಾ ವಂದನೆ ಮಾಡೋ ಸಂದರ್ಭದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು. ಜಯಶೀಲನಾಗಿರುವಂತಹ, ಸರ್ವಜ್ಞನಾಗಿರುವಂತಹ, ಅತಿ ಶೀಘ್ರದಲ್ಲಿ ಭಕ್ತರನ್ನು ಉದ್ಧಾರ ಮಾಡುವಂತಹ ಹೇ ಭಗವಂತ, ನೀನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡು ಅನ್ನೋದು ಒಟ್ಟಾರೆ ತಾತ್ಪರ್ಯದ ಮಂತ್ರದ ತಾತ್ಪರ್ಯ. ಇನ್ನು ಮಾರ್ಜನ ಮಾಡೋದ್ರಿಂದ ಆಗುವಂತಹ ಫಲ ಏನು ಅಂತ ಕೇಳಿದ್ರೆ, ನಾನೀಗ ಹೇಳಿದ್ನಲ್ಲ, ಒಂದು ಸಾರಿ ಮಾರ್ಜನೆ ಮಾಡಿಕೊಂಡ್ರೆ
ಗಂಗಾ ಸ್ನಾನ ಮಾಡಿದ ಫಲ 100 ಗೋದಾನ ಮಾಡಿದ ಫಲವನ್ನು ನಮಗೆ ಕೊಡುತ್ತದೆ. ಅದರಲ್ಲೂ ಸತ್ವ ರಜಸ್ತಮ ಜಾತಂ ಮನೋವ ಕಾಯಕ ದ್ವಿಜ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ, ಮನಸ್ಸು, ಶರೀರ, ಮಾತು ಈ 3ರಿಂದನೂ ಮಾಡಿರುವಂತಹ ಅನೇಕ ಪಾಪಗಳಿದ್ದಾವೆ. ಅವೆಲ್ಲವೂ ಈ ಪ್ರೋಕ್ಷಣೆಯಿಂದ ಮಾರ್ಜನದಿಂದ ಹೋಗ್ತಾ ಇದೆ. ಬಾ ತ್ರಯೋಪಿ ಕರ್ತವ್ಯ ಆಪೋ ಇಷ್ಟಾದಿ ಮಾರ್ಜನಂ. ಲೌಕಿಕ ಸ್ಮೃತಿಯಲ್ಲಿ ಹೇಳ್ತಾರೆ 3 ಸಂಧ್ಯಾಕಾಲದಲ್ಲೂ ಮಾರ್ಜನ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಮತ್ತು ಕಡ್ಡಾಯ. ಅದರಲ್ಲೂ ಹಿಂದೆಲ್ಲ ಇತ್ತಂತೆ, ಶಾಸ್ತ್ರಕಾರರ ಅಭಿಪ್ರಾಯ ಹಿಂದೆಲ್ಲ ಇತ್ತು, ಈಗ ಹೋಗಿಬಿಟ್ಟಿದೆ. ಏನು ಅಂದರೆ ವ್ಯಾಹೃತಿಗಳಿಂದ, ಈಗ ಅಪೋಷ್ಟಾದಿ ಮಂತ್ರಗಳಿಂದ ನಾವು ಮಾಡ್ತಾ ಇದ್ದೀವಿ. ಹಿಂದೆಲ್ಲ ವ್ಯಾಹೃತಿಯಿಂದ ಪ್ರೋಕ್ಷಣೆ ಮಾಡ್ಕೊಳ್ತಿದ್ರಂತೆ. ಉದಾಹರಣೆಗೆ ಹೇಳೋದಾದರೆ ಓಂ ಭೂಹು ಪುನಾತು ಶಿರಸಿ, ಓಂ ಭುವಃ ಪುನಾತು ನೇತ್ರಯೋಹೋ ತಲೆ, ಆಮೇಲೆ ಕಣ್ಣು, ಓಂ ಸ್ವಹ ಪುನಾತು ಕಂಠೆ ಕಂಠ ಪ್ರದೇಶ, ಓಂ ಸ್ವಹ ಪುನಾತು ಕಂಠೆ, ಆಯ್ತಾ. ಆಮೇಲೆ ಓಂ ಮಹಃ ಪುನಾತು ಹೃದಯೇ. ಹೀಗೆ ವ್ಯಾಹೃತಿಗಳಿಂದ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು. 1ನೇ ಮಂತ್ರ 3ನೇ ಸಾಲು, 1 ರಜಸ್ಸು 2 ತಮಸ್ಸು 3 ಮೋಹ, ಹೀಗೆ ವಿಭಾಗವನ್ನು ಮಾಡ್ತಾರೆ. ಇರಲಿ, ಅಂದರೆ ನಾವು ಮಾಡುವಂತಹ ಮಾರ್ಜನ ದೇವತೀರ್ಥದಿಂದ, ಅಂದರೆ ಕೈಯಲ್ಲಿರುವಂಥ ದೇವತೀರ್ಥ, ಮುಂಭಾಗದಲ್ಲಿ ದೇವತೆಗಳಿರ್ತಾರೆ, ಅದಕ್ಕೆ ನಾವು ತರ್ಪಣ ಕೊಡಬೇಕಾದ್ರೆ ದೇವತೆಗಳಿಗೆ ಕೈನ ಮುಂಭಾಗದಿಂದ ಕೊಡುವಂಥದ್ದು. ಹೀಗೆ ಆ ಮಾರ್ಜನದ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಪದ್ಮಪುರಾಣದಲ್ಲಿ 21 ಸಲ ಏಕವಿಂಶತಿ ಮಾರ್ಜನ ಮಾಡಬೇಕು ಅಂತ ಇದೆ. ಅದಕ್ಕೆಲ್ಲ ಪ್ರಮಾಣ ಕೊಟ್ಟಿದ್ದಾರೆ. ಇರಲಿ, ಅಂದರೆ ಮಾರ್ಜನವನ್ನು ಮಾಡೋದ್ರಿಂದ ನಮಗಾಗುವಂಥ ಮೊದಲನೇ ಲಾಭ ಏನು ಅಂತ ಕೇಳಿದರೆ, ಕ್ರೋಧ ಮುಂತಾದ ದೋಷಗಳಿಂದ, ಕೋಪ ತಾಪ ಮಾಡ್ಕೊಳ್ಳೋದು ಅಂತಾರೆ ನೋಡಿ, ಆ ತಾಪಗಳಿಂದ, ಮನಸ್ಸು ಇಂದ್ರಿಯಗಳಿಂದ ಮಾಡಿರುವಂಥ ಪಾಪ ಇವೆಲ್ಲವನ್ನ ಶುದ್ಧ ಮಾಡುವಂಥದ್ದು ಆತ್ಮಾಹುತಿ ಅಂತ ಅಂತಾರಲ್ಲ, ಹಾಗೆ ಭಗವಂತನಿಗೆ ನಾವು ಶರಣು ಹೋಗೋದು, ನಮ್ಮನ್ನ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಭಗವಂತ ಅನ್ನುವಂಥ ಅಗ್ನಿಯಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಅದು ಸಾಂಕೇತಿಕವಾಗಿ ಮಂತ್ರಪೂರಿತವಾಗಿ ಆಗಬೇಕು, ಆಗ ಅದಕ್ಕೆ ಪೂರ್ಣವಾದ ಫಲ. ಹೀಗೆ ಮಾರ್ಜನದ ಒಂದು ಹಿರಿಮೆಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ಮುಂದಿನ ವಿಭಾಗದಲ್ಲಿ ಜನಾಭಿಮಂತ್ರಣ ಇದೆ. ಅದರ ವಿಷಯವನ್ನು ಮುಂದಿನ ವಿಭಾಗದಲ್ಲಿ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.